ಒಣಗಿಸ್ಬೇಕು ಅಂತಿದ್ದಾಗ ಅದು ಕೊಬ್ಬರಿ ಆಗಿರ್ಬೋದು ಅಥವಾ ಇನ್ಯಾವುದೋ ಒಂದು ದವಸ ಧಾನ್ಯಗಳನ್ನು ಒಣಗಿಸ್ಬೇಕಾದಾಗ ಒಳ್ಳೆ ರೀತಿಯಲ್ಲಿ ಇದನ್ನು ಒಣಗಿಸ್ಲಿಕ್ಕೆ ಅಡಿಕೆ ಒಣಗಾಕ ಅನ್ಸುತ್ತಲ್ಲ ಸರ್ ಇದು? ಇದು ಅಡಿಕೆ ಒಣಗಿಸುವಂಥ ಜಾಗ, ಟ್ರೇಗಳು. ಇಲ್ಲಿ ಅದು ಗೋಟು ಅಂತ ಹೇಳ್ತೀವಲ್ಲ ನಾವು, ತಿಪ್ಪೆ ಗೋಟು ಅಂತ, ಅದು ತುಂಬಾ ಹೀಟ್ ಇದೆ ಒಳಗಡೆ, ಸಿಕ್ಕಾಪಟ್ಟೆ ಹೀಟ್ ಇರುತ್ತೆ. ಇದು ಅದಕ್ಕೋಸ್ಕರನೇ ಮಾಡಿರೋದು ಅನ್ಸುತ್ತೆ. ಸೋಲಾರ್ ಪ್ಲಾಂಟ್ ಅಂತ, ಸೋಲಾರ್ ಅಡಿಕೆ ಡ್ರೈಯರ್ ಅಂತ. ಇಲ್ಲಿ ನಿಮಗೆ ಅಡಿಕೆ ಪ್ರೊಸೆಸಿಂಗ್ ಟೈಮಲ್ಲಿ ಮಳೆ ಗಿಳೆ ಬಂತಾಗ ಇಡ್ಲಿಕ್ಕೆ ಸುಲಭ ಆಗುತ್ತೆ, ಎಲ್ಲ ಚೆನ್ನಾಗಿರುತ್ತೆ. ಸೂಪರ್, ಒಂದು ಒಳ್ಳೆಯ ರೀತಿಯಲ್ಲಿ ನಾವು ಅಡಿಕೆಯನ್ನು ಒಣಗಿಸ್ಬೋದು. ಒಂದು ಒಳ್ಳೆಯ ವಿಧಾನ. ಮಳೆಗಾಲದಲ್ಲೂ ಆರಾಮ್ಸೆ ಕೂಡ ಒಂದು ಸಣ್ಣ ಬಿಸಿಲು ಬಂದು ಸಾಕು, ಇಲ್ಲಿ ಒಳಗಡೆ ಬಿಸಿ ಏನಿದೆ ಈ ಟೆಂಪರೇಚರ್ ಇರುತ್ತೆ. ಇಲ್ಲಿ ಇರಕ್ಕಾಗ್ತಾ ಇಲ್ಲ. ಹಾಗಾಗಿ ನಮಗೆ ಏನೇ ಒಳ್ಳೆ ಉಪಯೋಗಕಾರಿಯಾಗಿರ್ತಕ್ಕಂಥದ್ದು ಇದು ಸೋಲಾರ್ ಡ್ರೈಯರ್ ಅಂತ ನಾವು ಕರಿತೀವಿ. ಇದು ಎಷ್ಟಾಗ್ಬೋದು? ಬಹಳ ಉಪಯುಕ್ತವಾಗಿದೆ. ಈ ಶೆಡ್ ಹಾಕಕ್ಕೆ ಎಷ್ಟಾಗ್ಬೋದು ಸರ್? ಸರ್ ಇದು ಈ ಶೆಡ್ಡು ಇದು 33 ಬೈ ಇದು ನಾನು 65 ಅಡಿ ಇದೆ. ನನಗೆ ಅವಾಗ ಎಷ್ಟು 1.5 ಲಕ್ಷ 2 ಲಕ್ಷ ಬಿದ್ದಿತ್ತು. ಅಂದ್ರೆ ಈ ಭಾಗದಲ್ಲಿ ಎಲ್ಲ ಈ ತರ ಮಾಡ್ಕೊಡೋರು ಇದಾರೆ ಅಥವಾ ಮಾಡ್ಕೊಡೋರು ಇದ್ದಾರೆ, ನನಗೆ ಗೊತ್ತಿದ್ದು, ನನ್ನ ಕಾಂಟ್ಯಾಕ್ಟ್ ಇದೆ. ಒಳ್ಳೊಳ್ಳೆಯವ್ರು ಮಾಡ್ತಾರೆ ನೋಡಿ. ಇದು ಇಸ್ರೇಲ್ದು, ಇದು ಇದೆಯಲ್ಲ, ಇದು ಇಸ್ರೇಲಿಂದ ತರಿಸಿರೋದು, ಇಂಪೋರ್ಟೆಡ್ ಜೆನಿಗರ್ ಅಂತ ಹೇಳಿ. ಇದು ಚೆನ್ನಾಗಿದೆ, ಇದು ನಮಗೆ ಒಳ್ಳೇದಾಗಿದೆ. ಈಗ ಒಂದು 8-10 ವರ್ಷ ಆಯಿತು. ನಾವು ಮಳೆಗಾಲದಲ್ಲಿ ಏನಪ್ಪ ಇದು ಮಳೆ ಬಂತು ಅಥವಾ ಬೇಸಿಗೆಗಾಲದಲ್ಲಿ ಮಳೆ ಬಂತು, ಅಯ್ಯೋ ಅಡಿಕೆ ಪ್ರೊಸೆಸಿಂಗ್ ಹೆಂಗೆ ಮಾಡೋದು, ಇದು ಯಾವುದೂ ಇಲ್ಲ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಹಾಗಾಗಿ ನಮಗೆ ಒಂದು ರೀತಿಲಿ ಇದರ ಅನುಕೂಲ ಜಾಸ್ತಿ ಇದೆ. ಇವತ್ತು ಮಲೆನಾಡಲ್ಲಿ ಮೊದಲಿನ ತರಕ್ಕಿಲ್ಲ. ಮಳೆಗಾಲದಲ್ಲಿ ಮಳೆ ಬರೋದು, ಚಳಿಗಾಲದಲ್ಲಿ ಚಳಿ ಆಗೋದು, ಆಮೇಲೆ ಬೇಸಿಗೆಯಲ್ಲಿ ಬೇಸಿಗೆ ಬರೋದು ಅಂತ ಇತ್ತಲ್ಲ, ಅದು ಯಾವುದೂ ಇಲ್ಲ ಈಗ ಮಲೆನಾಡಲ್ಲಿ. ಈಗ ಬೆಳಿಗ್ಗೆ ಸಂಜೆ 3 ಹೊತ್ತು ಒಂದೊಂದು ಕಾಲಗಳನ್ನು ನೋಡುವಂಥ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಅಡಿಕೆ ಬೆಳೆ ಮಾಡೋದು ನಮಗೆ ಕಷ್ಟ, ದುಸ್ಸಾಹಸ ಆಗಿತ್ತು. ಆಗ ಈ ಚಿಂತನೆ ಬಂತು. ಇದು ಸಹ ನಮಗೆ ತುಂಬ ಅನುಕೂಲಕರವಾಗಿದೆ. ಎಷ್ಟೇ ಮಳೆ ಬಂದರೂ ನಿಮಗೆ ಏನೇ ಮಳೆ ಬಂದರೂ ಒಳಗಡೆ ಏನೂ ಆಗಲ್ಲ. ಒಂದು ಸಣ್ಣ ಸೂರ್ಯನ ಬಿಸಿಲು ಹೊರಟ್ರೆ ಸಾಕು, ಒಳಗಡೆ ಒಳ್ಳೆ ಹೀಟ್ ಇರುತ್ತೆ, ಒಳ್ಳೆ ಬಿಸಿಲು ಇರುತ್ತೆ, ಒಳ್ಳೆ ರೀತಿಯಲ್ಲಿ ಡ್ರೈ ಆಗುತ್ತೆ. ಚಳಿಗಾಲಕ್ಕೆ ಒಳಗಡೆ ಹೋದ್ರೆ ಬೆಚ್ಚಗೆ ನಿಂತ್ಕೊಂಡು ಒಳ್ಳೆ ಚಳಿ ಕಾಸ್ಬೋದು. ಓಕೆ, ಥ್ಯಾಂಕ್ ಯು.